ಶ್ರೀ ಗುರು ರಾಘವೇಂದ್ರರು ನೆಲೆಸಿರುವ ಪವಿತ್ರ ಕ್ಷೇತ್ರ ಮಂತ್ರಾಲಯದಲ್ಲಿ ಶ್ರೀಗಳ ಪ್ರಸಾದದ ರೂಪದಲ್ಲಿ ನೀಡುವ ಪರಿಮಳ ಪ್ರಸಾದದ ಮಹಿಮೆ ಇಂದು ನಿನ್ನೆಯದಲ್ಲ. ಅದು ಗುರುಗಳ ಆ ಸಾನ್ನಿಧ್ಯದಲ್ಲಿ ಅಂದೇ ತಯಾರಾದ ಐತಿಹ್ಯ ಹೊಂದಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳೇ ತಮ್ಮ ಶಿಷ್ಯರಿಗೆ ಆ ಪ್ರಸಾದವನ್ನು ತಯಾರಿಸಿ ತಮಗೆ ತಮ್ಮ ಭಕ್ತರಿಗೆ ಅರ್ಪಿಸಲು ಸೂಚಿಸಿದ್ದರಂತೆ. ಪರಿಮಳ ಪ್ರಸಾದಕ್ಕೆ ರಾಯರು ಸುಧಾ ಪರಿಮಳ ಎಂಬ ಗ್ರಂಥದ ಹೆಸರನ್ನೇ ಇಟ್ಟರು. ಅದರ ಅರ್ಥ ಪರಿಮಳದ ಮಕರಂದ ಎಂದರು. ಈ ಪರಿಮಳ ಪ್ರಸಾದವು ರಾಯರ ಆಶೀರ್ವಾದದ ಮತ್ತು ಅನುಗ್ರಹದ ಪ್ರತೀಕವೆಂದು ನಂಬಲಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಈ ಪರಿಮಳ ಪ್ರಸಾದದ ಫಲ ಮಂತ್ರಾಲಯಕ್ಕೆ ಬರುವ ಎಲ್ಲ ಭಕ್ತರಿಗೆ ದಕ್ಕುತ್ತದೆ. ಅಂತಹ ಪವಿತ್ರ ಪ್ರಸಾದವನ್ನು ಮಂತ್ರಾಲಯದಿಂದಲೇ ತಂದು ಬೆಂಗಳೂರಿನ ಜನರಿಗೆ ಶ್ರೀ ರಾಘವೇಂದ್ರ ಸ್ವಾಮಿ ಉತ್ಸವದಲ್ಲಿ ಇದೇ ಜನವರಿ 5, 2025ರಂದು ಜಯನಗರದ ಶಾಲಿನಿ ಮೈದಾನಕ್ಕೆ ಬರುವ ಭಕ್ತಾದಿಗಳಿಗೆ ನೀಡಲಾಗುತ್ತಿದ್ದು, ಎಲ್ಲ ಭಕ್ತಾದಿಗಳು ರಾಯರ ದರ್ಶನ ಪಡೆದು ಪರಿಮಳ ಪ್ರಸಾದ ಪಡೆದು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ